ಓಕೆ, ನಾನಿವತ್ತು ಉತ್ರಿ ದುರ್ಗ ಕುಣಿಗಲ್ಲಿಂದ ಒಂದು 18 ಕಿಲೋಮೀಟರ್ ಆಗ್ತದೆ, ಮಾಗಡಿಯಿಂದ ಒಂದು 15 ಕಿಲೋಮೀಟರ್ ಆಗ್ತದೆ. ಬೈಕರ್ಸ್ಗಳಿಗೆ ಮತ್ತೆ ಟ್ರೆಕ್ಕಿಂಗ್ ಮಾಡೋರ್ಗೆ ಒಳ್ಳೆ ಜಾಗ ಇದು. ಮತ್ತೆ ನಮ್ಮ ನಾಡಪ್ರಭು ಕೆಂಪೇಗೌಡರು ಕಟ್ಟಿರುವಂತ ಕೋಟೆ ಇದು. ಬನ್ನಿ, ಕೋಟೆ ಮತ್ತೆ ಮೇಲ್ಗಡೆ ಒಂದು ದೇವಸ್ಥಾನ ಇದೆ, ಅದು ಎಲ್ಲ ನೋಡೋಣ. ಇಷ್ಟು ದೂರ ಬಂದ್ರೆ ವ್ಯೂ ಹೆಂಗ್ ಕಾಣ್ತೈತೆ, ಇನ್ ಬೆಟ್ಟದ ಮೇಲೆ ಹೋದ್ರೆ ಹೆಂಗ್ ಕಾಣ್ಬೋದು. ಸೂಪರ್ ವ್ಯೂ ಮಾತ್ರ. ಗೋ ಸ್ಲೋ, ರೈಟ್ ಟರ್ನ್. ಓಕೆ, ಫಸ್ಟ್ ರೋಡ್ ಇರ್ಲಿಲ್ಲ, ಈಗ ಚೆನ್ನಾಗಿ ಮಾಡವ್ರೆ. ಲೆಫ್ಟ್ ಟರ್ನ್. ಮತ್ತೆ ರೋಡ್ ಮಾತ್ರ ಸಕ್ಕತ್ತಾಗೈತೆ. ಅಪ್ ಅಂಡ್ ಡೌನ್ ಒಂದು 5 ಕಿಲೋಮೀಟರ್ ಆಗ್ಬೋದು. ಯಾವುದು ಟ್ರಕ್ಕಿಂಗ್ ಒಂದು 5 ಕಿಲೋಮೀಟರ್ ಆಗ್ಬೋದು. ನೋಡೋಣ. ಇಲ್ಲಿ ಕಾಣ್ತಿದೆ ನೋಡಿ, ಅದೇ ಬೆಟ್ಟ. ಅಲ್ಲಿಗೆ ಹೋಗ್ಬೇಕೀಗ. ಬೆಟ್ಟ ಮತ್ತು ಕೋಟೆ, ವಾಚ್ ಟವರ್ಗಳು. ಇದು ವಾಚ್ ಟವರ್ಗಳು ತುಂಬಾ ಇರ್ತವೆ. ಆರನ್ ಮಾಡೋಣ. ಶುದ್ಧ ಕುಡಿಯುವ ನೀರು ಘಟಕ ಬಾಕ್ಲಾಕ್ಬಿಟ್ಟವ್ರೆ. ಆಡಿ ಪಾರ್ಕಿಂಗ್ ಇಲ್ಲೂ ಐತೆ, ಇನ್ನ ಮುಂದೆ ಒಂದೈತೆ, ಅಲ್ಲೂ ಹೋಗೋಣ. ಟ್ರೆಕ್ಕಿಂಗ್ ಮುಗಿಸ್ಕೊಂಡು ಆಲ್ರೆಡಿ ಅವ್ರು ಕೆಳಗಿಳಿತವ್ರೆ. ವಾಹನ ಪಾರ್ಕಿಂಗ್ ಕೆಳಗಡೆ ಇಳಿದಿರೋರು ಇವರು. ನಾವಿಲ್ಲೆಲ್ಲಾರು ಪಾರ್ಕ್ ಮಾಡಿ ಹೋಗೋಣ ಬನ್ನಿ. ಓಕೆ, ನಾನು ಬೆಟ್ಟದ ಹತ್ರ ಬಂದೆ. ಬೈಕ್ನ ಅಲ್ಲಿ ಪಾರ್ಕಿಂಗ್ ಇತ್ತಲ್ಲ, ಪಾರ್ಕ್ ಮಾಡಿ ಬೆಟ್ಟದ ಹತ್ರ ಬಂದೆ. ನೋಡಿ, ಇಲ್ಲೊಂದು ಬಾಗ್ಲಿದೆ. ಇದೇನಂತಂದ್ರೆ, ಇದು 7 ಸುತ್ತಿನ ಕೋಟೆ. ಇದಕ್ಕೆ 7 ಬಾಗ್ಲಿದೆ. ಮುಂದೆ ತೋರಿಸ್ತಾ ಹೋಗ್ತೀನಿ ಬನ್ನಿ. ನೋಡಿ, 2ನೇದು, ಅದು 1ನೇದು, 2ನೇದು. ಅವೇನ್ ಪರ್ಕೆ ಕಡಿಯೋಣ, ಪರ್ಕೆಗಾವು ಇವೆಲ್ಲ ಮೇಲ್ ಸಿಗ್ತಾವ. ನೋಡಿ, ಇನ್ನಷ್ಟು ದೂರ ಹೋಗ್ಬೇಕು. ನಾಡಪ್ರಭು ಕೆಂಪೇಗೌಡರು 16ನೇ ಶತಮಾನದಲ್ಲಿ ಕಟ್ಟಿಸಿರುವಂತ ಕೋಟೆ ಇದು. ವ್ಯೂ ನೋಡಿ, ನನ್ನ ಹಿಂದೆ ಸಕ್ಕದ ಕಾಣ್ತಿದೆ. ಕೆಂಪೇಗೌಡರು ಕಟ್ಟಿಸಿರುವಂತ ಕೋಟೆಗಳಲ್ಲಿ ಇದು ಒಂದು ಪ್ರಸಿದ್ಧವಾದ ಕೋಟೆ. ದಾರಿ ಆಯ್ತು ಇಲ್ವಪ್ಪ ಇಲ್ಲಿ. ಇದು 3ನೇ ಬಾಗ್ಲು. ಮತ್ತೆ ಅರ್ಲಿ ಮಾರ್ನಿಂಗ್ ಬಂದ್ರೆ ವ್ಯೂ ಇನ್ನೂ ಚೆನ್ನಾಗಿರುತ್ತೆ. ಮತ್ತೆ ಹಿಮ ಇರುತ್ತೆ, ಸಖತ್ತಿರುತ್ತೆ. ಇದು 4ನೇ ಬಾಗ್ಲಿದು. ನೋಡಿ, ಇದು 5ನೇ ಬಾಗ್ಲು. ನೋಡಿ, ನಾವು ಮೇಲ್ ಹತ್ತಿದ್ವಿ, ಮತ್ತೆ ಕೆಳಗಿಳಿತಿದ್ವಿ, ತಿರ್ಗಾ ಮೇಲ್ ಹತ್ಬೇಕಾಗುತ್ತೆ. ಇಲ್ಲೊಂದು ಆಂಜನೇಯ ಸ್ವಾಮಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನಾಲೆ ಒಂದು ಜಾಸ್ತಿ ಬೆಳೆದೈತೆ. ಆ ಬಾಗ್ಲುಗಳು ಇದೆಯಲ್ಲ, ಕೋಟೆ ಬಾಗ್ಲುಗಳು,
ಅದ್ರ ಕೆಳಗಡೆ ಎಷ್ಟು ತಂಪಾಗುತ್ತೆ ಗೊತ್ತಾ. ಇಲ್ಲಿ ಇಷ್ಟು ಬಿಸಿಲಿದ್ರು ತುಂಬಾ ತಂಪಾಗುತ್ತೆ ನೋಡಿ. ಇಲ್ಲಿ ಕಂಬಿ ಹಾಕಿ ಮಾಡಿದಾರಲ್ಲ, ಅದು ಹೊಸ ಮೆಟ್ಲುಗಳು, ಇದು ಹಳೆ ಮೆಟ್ಲು. ನಾವೆಲ್ಲ ರಾಜರುಗಳು ಕೋಟೆ ಮೇಲಕ್ಕೆ ಕುದುರೆ ಮೇಲೆ ಹೋಗ್ತಿದ್ದಂತೆ. ಓಕೆ ನೋಡಿ, ಈಗ ಬಂದಿದ್ ನಾವು 6ನೇ ಬಾಗಿಲು ನೋಡಿ. ಓಕೆ, ನಾವು ಆಲ್ಮೋಸ್ಟ್ ಅರ್ಧ ಬಂದ್ವಿ, ಇನ್ನೊಂದು ಅರ್ಧ ಐತೆ. ಟೋಟಲ್ ಒಂದು 2 ಕಿಲೋಮೀಟರ್ ಆದ್ರೆ 2.5 ಕಿಲೋಮೀಟರ್ ಟ್ರೆಕ್ಕಿಂಗ್ ಐತೆ. ಮಾರ್ನಿಂಗ್ ಟೈಮ್ ಬಂದ್ರೆ ಚೆನ್ನಾಗಿರ್ತದೆ. ನಾವು ಆಲ್ಮೋಸ್ಟ್ ಟಾಪ್ ಬಂದ್ವಿ. ಇನ್ನೊಂದು ನಂದಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ಹಳೆ ಕಲ್ಗಳಿದೆ, ಹೊಸ ಕಲ್ ಮಾಡಿಲ್ಲ. ಮೇಲೆ ಒಂದು ಹಳೆ ದೇವಸ್ಥಾನ ಇದೆ. ಒಂದು ಅಂಗಡಿನೂ ಇದೆ, ಬಟ್ ಸೀಸನ್ ಅಲ್ಲಿ ಮಾತ್ರ ಇರ್ತಾರೆ ಅನ್ಸುತ್ತೆ. ಪೇಂಟ್ ಮಾಡಿದ್ದಾರೆ ಸ್ವಲ್ಪ ನೋಡಿ. ಮೇಲ್ಗಡೆಯಿಂದ ವ್ಯೂ ನೋಡಿ ಹೆಂಗ್ ಕಾಣ್ತಿದೆ, ಸಕ್ಕತ್ತಲ್ಲ. ಮತ್ತೆ ಇಲ್ಲೊಂದು ಕೊಳ ಇದೆ. ಓಕೆ, ಈ ಉತ್ತರಿ ದುರ್ಗ ಸಮುದ್ರ ಮಟ್ಟದಿಂದ 3708 ಫೀಟ್ ಇದೆ ಅಂತ ಹೇಳ್ತಾರೆ. ಜಾಗ ಮಾತ್ರ ತುಂಬಾ ಚೆನ್ನಾಗಿದೆ. ಆ ಕಡೆನೂ ಹೋಗಿದ್ದಾರೆ ಜನ. ಓಕೆ, ನೋಡೋಣ ಬನ್ನಿ, ನಾವು ಹೋಗೋಣ. ಹಾಗೆ ಇಲ್ಲೊಂದು ಮನೆ ತರ, ಚಿಕ್ಕದೊಂದು ಮನೆ ತರ ಕಟ್ಟಿದ್ದಾರೆ ನೋಡಿ. ಇದು ಹಳೆ ಕಾಲದ ಇಟ್ಟಿಗೆಗಳಿದು. ಆಗ ರಾಜರುಗಳು ಏನಾದ್ರು ಸ್ಟೋರ್ ಮಾಡೋದಿಕ್ಕೆ ಮತ್ತೆ ಏನಾದ್ರು ಸಂಗ್ರಹಣ ಮಾಡಿ ಇಡೋದಿಕ್ಕೆ ಕಟ್ಟಿದಂತ ಕೋಣೆಗಳಿದು. ಹಳೆ ಇಟ್ಟಿಗೆ ಇದು. ಓಕೆ, ನಾವು ಆ ಕಡೆ ಹೋಗ್ಬೋದು. ಇನ್ನೊಂದು ವ್ಯೂ ಪಾಯಿಂಟ್ ಆ ಕಡೆ ಒಂದಿದೆ, ಅಲ್ಲಿ ಹೋಗೋಣ ಬನ್ನಿ. ದೇವಸ್ಥಾನದಿಂದ ಮೇಲ್ಗಡೆ ದೇವಸ್ಥಾನ ನೋಡಿದ್ವಲ್ಲ, ಅಲ್ಲಿಂದ ಬಲಭಾಗಕ್ಕೆ ಇಳಿದ್ರೆ ಕೆಳಗಡೆ ಬಂದ್ರೆ ಈ ಕಡೆ ಒಂದು ವ್ಯೂ ಪಾಯಿಂಟ್ ಇದೆ. ಮತ್ತು ಈ ಬಂಡೆ ನೋಡಿ ಯಾವ ತರ ಇದೆ. ತುಂಬಾ ಹಿಡನ್ ಆಗಿದೆ ಜಾಗ ಮಾತ್ರ. ಮಾರ್ನಿಂಗ್ ಟೈಮು ಒಬ್ಬೊಬ್ರೆ ಬಂದಾಗ ಸ್ವಲ್ಪ ಕೇರ್ಫುಲ್ ಆಗಿರಿ, ಯಾಕೆಂದ್ರೆ ಈ ಕಡೆ ಎಲ್ಲ ಕರಡಿ ಚಿರತೆ ಎಲ್ಲ ಇರುತ್ತೆ. ಆಲ್ಮೋಸ್ಟ್ ಈ ಜಾಗಕ್ಕೆ ಯಾರು ಬರಲ್ಲ. ನೀವು ಜಾಸ್ತಿ ಜನ ಫ್ರೆಂಡ್ಸ್ ಏನಾದ್ರು ಬಂದ್ರೆ ಈ ಕಡೆ ಬನ್ನಿ. ಯಪ್ಪ, ಈ ಜಾಗ ಅಂತೂ ಸಖತ್ ಹಿಡನ್ ಆಗಿದೆ ಅಲ್ವಾ. ಯಾವ್ದೋ ಮೂವಿ ಸೆಟ್ ತರ ಇದೆ ನೋಡಿ, ಇದು ಹಿಂದೆ ಕಾಣ್ತಿದೆಯಲ್ಲ. ಒಂದು ಚೂರು ಶಬ್ದ ಇಲ್ಲ. ಆ ಕಡೆ ಏನ್ ವ್ಯೂ ಪಾಯಿಂಟ್ ಇದೆಯಾ? ಇನ್ನೇನಿದೆ ಅಣ್ಣ ಆ ಕಡೆ? ವ್ಯೂಸ್ ಅಷ್ಟೇನಾ? ನಮಗ್ ಬೇಕಾಗಿರೋದು ಒಳ್ಳೆ ವ್ಯೂ, ಒಳ್ಳೆ ವ್ಯೂವರ್ಸ್ ಅಲ್ವಾ. ಅದಕ್ಕೆ ನಾನು ಸುತ್ತಾಡುವಂತ ಜಾಗಗಳನ್ನ ನಿಮ್ಗೂ ತೋರ್ಸೋಂತ ಪ್ರಯತ್ನ ನಾನು ಮಾಡೋದು. ನಾವು ಹೊತ್ತು ಬಂದಿದ್ದು ಕೋಟೆ ಟಾಪ್ ವ್ಯೂ ಇದು. ಈ ಕಡೆಯಿಂದ ರೈಟ್ ಸೈಡ್ ಹೇಳಿದ್ರೆ ಈ ಕಡೆ ಬರುತ್ತೆ. ಕೋಟೆಗಳು ಕಟ್ಟೋದಿಕ್ಕೆ ಎಷ್ಟೆಷ್ಟು ದಪ್ಪ ಕಲ್ಲುಗಳನ್ನ ಹಾಕಿದಾರೆ ನೋಡಿ.
ಅಷ್ಟಪ್ಪ ಕಲ್ಲುಗಳನ್ನ ಎತ್ತಬೇಕು ಅಂತಂದ್ರೆ ತುಂಬಾ ಶಕ್ತಿ ಇರ್ಬೇಕು. ನಾನ್ ಬರ್ತಿರೋ ಹೆಜ್ಜೆ ಸೌಂಡ್ ಬಿಟ್ರೆ, ಗಾಳಿ ಬೀಸ್ತಿರೋ ಎಲೆ ಸೌಂಡ್ ಬಿಟ್ರೆ ಬೇರೆ ಇನ್ನೊಂದು ಶಬ್ದನೂ ಆಗ್ತಿಲ್ಲ ಇಲ್ಲಿ. ಅಪ್ಪ ಸಖತ್ತಿಡನಾಗಿದೆ ಜಾಗ ಇದು. ಈ ಕಲ್ಲು ನೋಡಿ ಹೆಂಗ್ ಕೂತಿದೆ. ಶೆಟ್ ಬಿದ್ದಿದ್ದೆ ನೋಡಿ, ಈಗ ಕಾಣುತ್ತೆ ಕಲ್ಲು. ನಮಗ್ ಬೇಕಾಗಿರೋದು ಒಳ್ಳೆ ವ್ಯೂ, ಒಳ್ಳೆ ವ್ಯೂವರ್ಸ್ ಅಲ್ವಾ? ಅದಕ್ಕೆ ನಾನು ಸುತ್ತಾಡುವಂತ ಜಾಗಗಳನ್ನ ನಿಮ್ಗೂ ತೋರ್ಸೋಂತ ಪ್ರಯತ್ನ ನಾನು ಮಾಡೋದು. ಓಕೆ, ನೋಡಿದ್ರಲ್ಲ ಉತ್ತರಿ ದುರ್ಗ ಜಾಗ ಮಾತ್ರ ತುಂಬಾ ಚೆನ್ನಾಗಿದೆ. ಅರ್ಲಿ ಮಾರ್ನಿಂಗ್ ಬಂದ್ರಂತೂ ಇನ್ನೂ ಸೂಪರ್ ಆಗಿರುತ್ತೆ. ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ಬನ್ನಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಸಚಿನ್ ಸಂಚಾರಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಥ್ಯಾಂಕ್ ಯು, ಬಾಯ್.